1 ಲೀಟ್ರ್ ಹಾಲಾಭಿಷೇಕ ಆಗಿದೆ ಮತ್ತು ಹೋಮ ಹವನಗಳಾಗಿದೆ. ಪುಷ್ಪಯಾಗಕ್ಕೆ ಬೇಕಾಗುವಷ್ಟು ಹೂಗಳನ್ನ ಎಲ್ಲ ಭಕ್ತಾದಿಗಳೇ ತರ್ತಾರೆ. ಬಹಳ ಜನ ಭಕ್ತಾದಿಗಳು ಇಲ್ಲಿಗೆ ಸೇರಿ ಸುಮಾರು ಸಾವಿರಾರು ಜನ ಬಂದು ಸೇರಿದ್ದಾರೆ. ಪ್ರತಿ ವರ್ಷನೂ ನಮ್ಮೂರಲ್ಲಿ ನಡೀತಾ ಇದೆ ಆನೇಕಲ್ಲಲ್ಲಿ. ಶುಕ್ರವಾರ ಬೆಳಗ್ಗೆ 8:00 ಅಷ್ಟಲಕ್ಷ್ಮಿ ಹೋಮ ಇರುತ್ತೆ. ಭಕ್ತಾದಿಗಳು ಬಂದು ಪಾಲ್ಗೊಳ್ಬೇಕಾಗಿ ವಿನಂತಿ. ಮಾನವ ಸದಾ ಒಂದಲ್ಲ ಒಂದು ಒತ್ತಡದಲ್ಲಿ ಸದಾ ತಲ್ಲೀನಾಗಿರ್ತಾನೆ. ಈ ಒಂದು ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವಂತ ಸಲುವಾಗಿಯೇ ದೇವರ ಮೊರೆ ಹೋಗ್ತಾನೆ. ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸಿ ಆ ಭಗವಂತನ ಕೃಪೆಯಿಂದ ಒಂದಷ್ಟು ಒತ್ತಡವನ್ನ ಮಾನಸಿಕವಾಗಿ ನೆಮ್ಮದಿಯನ್ನ ತಂದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಆ ಒಂದು ನಿಟ್ಟಿನಲ್ಲಿ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಮಂದಿರಗಳಲ್ಲಿ ವಿಶೇಷವಾದಂತ ಪೂಜೆಗಳು ಸಲ್ಲಿಸುತ್ತವೆ. ಹಾಗೂ ಆ ಒಂದು ಮಂದಿರಗಳಲ್ಲಿ ಭಗವಂತನ ಕೃಪೆಯಿಂದ ಆ ಭಕ್ತಾದಿಗಳಿಗೆ ಒಳಿತಾಗ್ಲಿ, ಲೋಕ ಕಲ್ಯಾಣವಾಗ್ಲಿ ಅಂತ ಹೇಳಿ ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯಸ್ವಾಮಿ ದೇಗುಲದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುಷ್ಪಯಾಗವನ್ನ ಆಯೋಜಿಸಲಾಗಿತ್ತು. ಆಷಾಢ ಮಾಸದ ಈ ಒಂದು ಪುಷ್ಪಯಾಗ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಈ ಒಂದು ಮಂದಿರದಲ್ಲಿ ಪುಷ್ಪಯಾಗ ಕಾರ್ಯಕ್ರಮವನ್ನ ಭಗವಂತನಿಗೆ ವಿಶೇಷವಾದಂತಹ ಅಲಂಕಾರ ಹಾಗೂ ಉತ್ಸವ ಮೂರ್ತಿಗಳ ಪಲ್ಲಕ್ಕಿ ಉತ್ಸವ ಮತ್ತು ಮೆರವಣಿಗೆಗಳು ಕೂಡ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ತಿಮ್ಮರಾಯಸ್ವಾಮಿಯ ದೇಗುಲಕ್ಕೆ ಆಗಮಿಸಿದ್ದರು. ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಪುಷ್ಪಯಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. अस्मत् सर्वगुरु श्रीयै नमः श्रीधराय नमः अस्मत् गुरुभ्यो नमः सन्निधौ भगवत् मुखोल्लासदित्यर्थं भगवत् प्रीतं पुष्पयागांग महालक्ष्मी देवता प्रीत्यर्थे महालक्ष्मी सान्निध्य पदेव रमे वद्वत्सः तनुवा वृधाना
ಆ ಶರೀರದ ಒಳಗಡೆ 9 ದ್ವಾರಗಳಿವೆ. ನಮಗೆ 4 ದ್ವಾರಗಳಿದೆ. ಕಿವಿಗಳು, ಮೂಗೆರಡು, ಬಾಯಿ, ಕಣ್ಣು, ಚರ್ಮದ ರಂಧ್ರಗಳು, ಬಾಯ, ಪಕ್ಕ, ಜಲ ಬಲವನ್ನ ಬೆಳಕಂದದ್ದು, ಇದೆಲ್ಲ ಸೇರಿ 9 ದ್ವಾರ. ಆದರೆ ಇಂತಹ ಶರೀರದಲ್ಲಿ ನವದ್ವಾರವಿರ್ತಕ್ಕಂತಹ ಒಂದು ಊರಿನಲ್ಲಿ ಭಗವಂತ ಪುರ ಅಂದ್ರೆ ಊರು ಅಂತ ಭಗವಂತ ನೆಲೆಸಿರ್ತಾರೆ. ಆ ನೆಲೆಸಿರುವಂತಹ ಹೌದು, ಲೋಕ ಕಲ್ಯಾಣಾರ್ಥಕವಾಗಿ ಪುಷ್ಪಯಾಗ ಕಾರ್ಯಕ್ರಮವನ್ನ ಆನೇಕಲ್ ಪಟ್ಟಣದಲ್ಲಿನ ಅಂದ್ರೆ ಸಹದೇವಪುರದಲ್ಲಿನ ಈ ಒಂದು ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಪುಷ್ಪಗಳಿಂದ ಭಗವಂತನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸುವಂತದ್ದು. ಈ ಒಂದು ಪುಷ್ಪಗಳನ್ನ ಭಕ್ತರೇ ತಾವೇ ಖುದ್ದಾಗಿ ತಂದು ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಪುಷ್ಪಯಾಗ ಇವತ್ತು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ ಜನಗಳು ಅಷ್ಟೇ ನಮಗೆ ಸಹಾಯಗಳು ಮಾಡಿದ್ರೆ, ಎಲ್ಲರೂ ಹೂವುಗಳು ತಂದು ಕೊಡೋದು ಆ ದೇವ್ರಿಗೆ, ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಾವು ತಿರುಪತಿಯಲ್ಲಂತೂ ಹೋಗಿ ನಾವು ಪುಷ್ಪಯಾಗ ನೋಡೋಕ್ಕೆ ಆಗಲ್ಲ. ಇಲ್ಲಿ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಒಂದು ಅವಕಾಶ ಮಾಡಿ ದೇವ್ರು ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಪುಷ್ಪಯಾಗ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಎಲ್ಲರೂ ಬಂದು ಸೇರೋದೇ ಒಂದು ಕಷ್ಟ. ಒಬ್ಬರು ಬರ್ತಾರೆ, ಒಬ್ಬರು ಬರಲ್ಲ ಅನ್ನಂಗಿಲ್ಲ. ಕರೆದಿದ ತಕ್ಷಣ ಎಲ್ಲರೂ ಬರ್ತಾರೆ. ಈ ಸೇವೆ ಅಂದ ತಕ್ಷಣ ಎಲ್ಲರೂ ನಿಂತ್ಕೊತಾರೆ ಬಂದು ಮಾಡೋಕ್ಕೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಇಲ್ಲಿ ಸೇವೆ ಮಾಡೋಕ್ಕೂ ಅಷ್ಟೇ ತುಂಬ ಖುಷಿ ಆಗುತ್ತೆ.
ಸಹದೇವಪುರ ಎಂಬ ಗ್ರಾಮದಲ್ಲಿ ನಡೆದಿರುವಂಥದ್ದು ಪುಷ್ಪಯಾಗ ಅಂತ ಹೇಳಿ ಸಹಸ್ರ ಪುಷ್ಪಗಳಿಂದ ಸ್ವಾಮಿಯವರಿಗೆ ಅಭಿಷೇಕ ಆಗಿದೆ. ಇವತ್ತು ಭೂನೀಳ ಸಮೇತ ತಿಮ್ಮರಾಯ ಸ್ವಾಮಿ ಅವರಿಗೆ ಇವತ್ತು ಶ್ರವಣ ನಕ್ಷತ್ರ ಇರೋದರಿಂದ ವಿಶೇಷವಾಗಿ ಅಭಿಷೇಕ 101 ಲೀಟ್ರು ಅಭಿಷೇಕ ಹಾಲಾಭಿಷೇಕ ಆಗಿದೆ. ಮತ್ತು ಹೋಮ ಹವನಗಳಾಗಿದೆ. ಆಮೇಲೆ ಶಾಂತಿ ಹೋಮಗಳಿದೆ. ಪಂಚಭೂತಗಳು ಸಾಕ್ಷಿಯಾಗಿ ಮಾಡಿರುವಂತಹ ಸ್ವಾಮಿಯವರಿಗೆ ಇವತ್ತು ಪುಷ್ಪ ಅಲಂಕಾರ. ಸ್ವಾಮಿಯವರಿಗೆ ಸಹಸ್ರ ಪುಷ್ಪಗಳಿಂದ ನಾಮಗಳಿಂದನೂ ಆಗಿದೆ. ಇವತ್ತು ಸ್ವಾಮಿಯವರಿಗೆ ಪುಷ್ಪ ಅಲಂಕಾರದಲ್ಲಿ ಪುಷ್ಪಯಾಗ ಸಮೇತ ಬಿಡಿ ಹೂವದಲ್ಲಿ ಸ್ವಾಮಿಯವರಿಗೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇವತ್ತು ಸ್ವಾಮಿಯವರಿಗೆ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಸ್ವಾಮಿಯನ್ನು ನೆನೆಸ್ಕೊಂಡು ಸ್ವಾಮಿಯವರಿಗೆ ಅರ್ಪಿಸಿದ್ರೆ ಮುರಳಿ ಮೇಲೆ ಹಾಕಿಬಿಡಿ. ಆಮೇಲೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದರು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ಪ್ರಧಾನ ಅರ್ಚಕರು ಈ ಒಂದು ಪುಷ್ಪಯಾಗದ ಬಗ್ಗೆ ವಿವರಣೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯಿಂದ ಹಂಚಿಕೊಂಡ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸ್ವಲ್ಪ ಅಂದ್ರೆ ನೀನು ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಲಕ್ಷ್ಮೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಜೃಂಭಣೆಯಾಗಿ ಪುಷ್ಪಯಾಗ ನಡೆದಿದೆ. ಹಾಗೆ ನಾಳೆ ಅಷ್ಟಲಕ್ಷ್ಮಿ ಯಾಗ ನಡೆಯುತ್ತಿದೆ. ಭಕ್ತಾದಿಗಳೆಲ್ಲೂ ಬರಬೇಕು ಅಂತ ವಿನಂತಿ. ಬಹಳ ಜನ ಭಕ್ತಾದಿಗಳು ಇಲ್ಲಿಗೆ ಸೇರಿ ಒಟ್ಟು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಸಹಕಾರ ಕೊಡುತ್ತಿದ್ದಾರೆ. ಹಾಗೂ ಜನರು ಭಾಳ ತಮಿಳುನಾಡಿನ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಕರ್ನಾಟಕದ ನಮ್ಮ ಎಲ್ಲ ಕಮಿಟಿಯವರು ತೀರ್ಮಾನ ಮಾಡಿ ಬಹಳ ವಿಜೃಂಭಣೆ ನಡೆಸಿದ್ದಾರೆ. ಇದು ಸುಮಾರು ಸಾವಿರಾರು ಜನ ಬಂದು ಸೇರಿದ್ದಾರೆ. ಇದು ಸುಮಾರು 8-10 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಿನೇ ಹೂವು ಟನ್ನುಗಳಗಟ್ಟೆ ಬರ್ತಾ ಇದೆ. ಮತ್ತು ಜನಗಳು ಅಷ್ಟೇ ಸಾವಿರಾರು ಜನ ಬಂದು ಇಲ್ಲಿ ಪುಷ್ಪಯಾಗವನ್ನು ಕಣ್ತುಂಬಿಸ್ಕೊಳ್ತಾ ಇದ್ದಾರೆ.
ಹೀಗೆ ಭಕ್ತಾದಿಗಳು ಭಾಗವಹಿಸಿದ್ದರು ಮತ್ತು ಅಪಾರ ಸಂಖ್ಯೆಯಲ್ಲಿನ ಆನೇಕಲ್ ಪಟ್ಟಣಕ್ಕೆ ಸುತ್ತಮುತ್ತಲಿನ ಜನ ಕೂಡ ಆಗಮಿಸಿದರು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತಾದಿಗಳು ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಪುಷ್ಪಯಾಗಕ್ಕೆ ಬೇಕಾಗುವಷ್ಟು ಹೂಗಳನ್ನ ಎಲ್ಲ ಭಕ್ತಾದಿಗಳೇ ತರ್ತಾರೆ. ಹೇಳಬೇಕು ಅಂತ ಹೇಳಿದ್ರೆ ತಿರುಪತಿಯಲ್ಲಿ ಯಾವ ಥರ ನಡೆಯುತ್ತೆ ದೊಡ್ಡ ತಿರುಪತಿಯಲ್ಲಿ ಅದೇ ಥರ ಇಲ್ಲಿ ಪುಷ್ಪಯಾಗ ನಡೆಯುತ್ತೆ. ಮತ್ತು ಅನ್ನ ಪ್ರಸಾದವನ್ನು ಸಹ ನಾವು ದೇವಸ್ಥಾನದ ಕಮಿಟಿಯವರ ಪರವಾಗಿ ಅನ್ನದಾನವನ್ನು ಕೂಡ ನಡೆಸ್ತಾ ಇದ್ದೀವಿ. ಇವತ್ತು ಇದು ದೇವಸ್ಥಾನದ ಇದು ಪುಷ್ಪಯಾಗ ನಡೀತು. ನಾಳೆ ಅಂದರೆ 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಅಷ್ಟಲಕ್ಷ್ಮಿ ಹೋಮ ಇರುತ್ತೆ. ಭಕ್ತಾದಿಗಳು ಬಂದು ಪಾಲ್ಗೊಳ್ಬೇಕಾಗಿ ವಿನಂತಿ. ಮತ್ತು ಆಗಸ್ಟ್ 15ರಿಂದ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ 4 ವಾರ ಶ್ರಾವಣ ಶನಿವಾರಗಳಿರುತ್ತೆ. ಕಲ್ಯಾಣೋತ್ಸವ ಇರುತ್ತೆ, ಅನ್ನಪ್ರಸಾದ ಇರುತ್ತೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ಪ್ರತಿ ವರ್ಷವೂ ನಮ್ಮೂರಲ್ಲಿ ನಡೀತಾ ಇದೆ. ಆನೇಕಲ್ಲಲ್ಲಿ ಪುರಾತನ ಕಾಲದ್ದು ದೇವಸ್ಥಾನ ಇದು. ಅದು ನಮ್ಮ ತಾತ ಮುತ್ತಾತನ ಕಾಲದಿಂದ ಇದೇ ಇರೋ ದೇವಸ್ಥಾನ. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈಗ 2 ವರ್ಷದಿಂದ ಪುಷ್ಪಯಾಗ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನಮಗೆಲ್ಲ ತುಂಬ ಸಂತೋಷ ಆಯಿತು. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಅಣ್ಣ ಮೈಕ್ ಸೌಂಡ್ ಕೊಡಪ್ಪ. ಅಮ್ಮ ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ಒಟ್ಟಿನಲ್ಲಿ ಆನೇಕಲ್ ಪಟ್ಟಣದಲ್ಲಿ ನೆಲೆಸಿರುವಂತ ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿನ ಪುಷ್ಪಯಾಗ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಇನ್ನು ನಾಳೆ ಅಂದ್ರೆ ಶುಕ್ರವಾರದಂದು ಅಷ್ಟಲಕ್ಷ್ಮಿಯ ಹೋಮ ಕೂಡ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಆ ಭಗವಂತನ ಕೃಪೆಗೆ ಪಾತ್ರರಾಗಬಹುದಾಗಿದೆ ಅಂತೇಳಿ ಆಡಳಿತ ಮಂಡಳಿಯ ಸದಸ್ಯರುಗಳು ಪ್ರಾರ್ಥಿಸಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.